ಈ ಟಾಕ್ ಫೈಟ್ ಇಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿಗರ ಈ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಬಾಂಬ್ ಬೆಂಗಳೂರು ಆಗಿದೆ ಬಿಜೆಪಿ ಹೇಳ್ತಾ ಇರುವಂತಹದ್ದು. ಬಿಜೆಪಿ ಟೀಕೆಗೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಬಿಜೆಪಿ ಕಾಲದಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆಗ ಅಂತ ಪ್ರಶ್ನೆ ಮಾಡಿದ್ದಾರೆ. 2008ರಿಂದ 4 ಬಾರಿ ಬ್ಲಾಸ್ಟ್ ಆಗಿದೆ. ಆಗೇನಾಗಿತ್ತು? ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ ಕಚೇರಿ ಮುಂದೆ ಬಾಂಬ್ ಬ್ಲಾಸ್ಟ್ ಆಯಿತು. ಆವಾಗ ಯಾರು ಅಧಿಕಾರದಲ್ಲಿದ್ರು? ಆಗ ಬೆಂಗಳೂರು ಏನಾಗಿತ್ತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗರಿಗೆ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ 4 ಸಾರಿ ಬಾಂಬು ಬ್ಲಾಸ್ಟ್ ಆಗಿತ್ತಲ್ಲ, ಆಗೇನಾಗಿತ್ತು ಬೆಂಗಳೂರು? ಹೇಳಪ್ಪ. 2008ರಿಂದ 4 ಸಾರಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನಂತ ಕರೆಯೋದು? NI ಯಾರ್ದು? IB ಯಾರ್ದು? ರಾ ಯಾರ್ದು? ಅವ್ರ ಫೇಲ್ಯೂರ್ ಅಲ್ವಾ? ನಾನು ಅದಂತೇಳಿ ಬಾಂಬ್ ಬ್ಲಾಸ್ಟ್ ಅನ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ, ಕಂಡಮ್ ಮಾಡ್ತಾ ಇದ್ದೀನಿ. ಬಟ್ ಬಿಜೆಪಿ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ. ರಾಜಕೀಯ ಮಾಡಬಾರ್ದು ಇದರಲ್ಲಿ. ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಅದು ಯಾರು ಇದ್ದರು ಆಗ ಅಧಿಕಾರದಲ್ಲಿ? ಯಾರಪ್ಪ? ಬಿಜೆಪಿ. ಮತ್ತೆ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂನಲ್ಲಿ ಆಯ್ತಲ್ಲ, ಆಗ ಯಾರಿದ್ದವರು ಅಧಿಕಾರದಲ್ಲಿ? ಇದು ಬಿಜೆಪಿಗರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ತಿರುಗೇಟು. ಬಾಂಬ್ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಸಹಜ, ಚುನಾವಣೆ ಹತ್ರ ಬರ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕು ಅಂಥೇಳಿ ಬಿಜೆಪಿ ಹವಣಿಸ್ತಾ ಇದೆ. ಬಿಜೆಪಿ ಕಾಲದಲ್ಲಾಗಿರಲಿಲ್ವಾ ಅಂಥೇಳಿ ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡ್ತಾ ಇದೆ. ಬಟ್ ತನಿಖೆಯ ಮೇಲೆ ಎಲ್ಲರ ಚಿತ್ತ ಇರುವಂಥದ್ದು. ಆದಷ್ಟು ಬೇಗ ಆ ಬಾಂಬರನ್ನು ಪತ್ತೆ ಹಚ್ಚಬೇಕಾಗಿದೆ. ಆತನ ಹಿಂದಿರೋರು ಯಾರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಹೊರಬರಬೇಕಿದೆ.